ನ್ಯಾಷನಲ್ ಹೆರಾಲ್ಡ್ ಕೇಸ್ನ ಸ್ಫೋಟಕ ಮಾಹಿತಿ ಇದು. ಇಡಿ ತನಿಖೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರು ಇದೀಗ ತಳುಕು ಹಾಕಿಕೊಂಡಿದೆ. ಇಡಿ ತನಿಖೆಯಲ್ಲಿ ಕೇವಲ ಡಿಕೆ ಶಿವಕುಮಾರ್ ಅವರ ಹೆಸರು ಮಾತ್ರ ಅಲ್ಲ, ತೆಲಂಗಾಣ ಸಿಎಂ ಹೆಸರು ಕೂಡ ಬಹಿರಂಗ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ನ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತೆಲಂಗಾಣ ಸಿಎಂ ಹೆಸರು ಕೂಡ ಇಡಿ ತನಿಖೆಯಲ್ಲಿ ಇದೀಗ ಬಹಿರಂಗಗೊಂಡಿದ್ದು, ನ್ಯಾಷನಲ್ ಹೆರಾಲ್ಡ್ ಕೇಸ್ನ ಅತಿ ದೊಡ್ಡ ಪ್ರಕರಣ, ಅತಿ ದೊಡ್ಡ ಮಾಹಿತಿ ನೆಟ್ವರ್ಕ್ 18ಗೆ ಸಿಕ್ಕಿದೆ. ಇಡಿ ತನಿಖೆಯ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್, ಅದೇ ರೀತಿಯಾಗಿ ತೆಲಂಗಾಣದ ಸಿಎಂ ಹೆಸರನ್ನ ಕೂಡ ಉಲ್ಲೇಖ ಮಾಡಿದೆ ಜಾರಿ ನಿರ್ದೇಶನಾಲಯ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ತನಿಖೆಯಲ್ಲಿ ಇದೀಗ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿದೆ. ಡಿಕೆ ಶಿವಕುಮಾರ್ ಜೊತೆಗೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಇದೆ. ಡಿಕೆ ಶಿವಕುಮಾರ್ ಹೆಸರು ತಳುಕು ಹಾಕಿಕೊಂಡಿದ್ದು ಮಾತ್ರ ಅಲ್ಲ, ತೆಲಂಗಾಣ ಸಿಎಂ ಹೆಸರು ಕೂಡ ಇದೀಗ ಈ ಒಂದು ಇಡಿ ತನಿಖೆಯಲ್ಲಿ ಇದೀಗ ಬಹಿರಂಗಗೊಂಡಿದೆ. ಡಿಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ದಾನ ಮಾಡಿದ್ದಾರೆ ನ್ಯಾಷನಲ್ ಹೆರಾಲ್ಡ್ಗೆ. ಆದ್ರೆ ಕೇವಲ ವೈಯಕ್ತಿಕ ಮಾತ್ರ ಅಲ್ಲ, ಟ್ರಸ್ಟ್ ಮೂಲಕ ಡಿಕೆ ಶಿವಕುಮಾರ್ 2 ಕೋಟಿ ದಾನ ಮಾಡಿದ್ದಾರೆ. ಯಂಗ್ ಇಂಡಿಯಾಗೆ ಡೊನೇಟ್ ಮಾಡೋದಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ವಿವಿಧ ವ್ಯಕ್ತಿಗಳಿಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೂಚಿಸಿದ್ರಂತೆ. ಇಡಿ ಮೂಲಗಳಿಂದ ಇದೀಗ ನೆಟ್ವರ್ಕ್ 18ಗೆ ಮಾಹಿತಿ ಲಭ್ಯವಾಗಿದ್ದು, ಯಂಗ್ ಇಂಡಿಯಾಗೆ ಡೊನೇಷನ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಹಾಗೆಯೇ ರೇವಂತ್ ರೆಡ್ಡಿ ಬೋಗಸ್ ಡೊನೇಷನ್ ಕೊಟ್ಟಿದ್ದಾರೆ. ಇಬ್ಬರು ಬೋಗಸ್ ಡೊನೇಷನ್ ನೀಡಿದ್ದಾರೆ ಅನ್ನುವ ಉಲ್ಲೇಖವನ್ನ ಇದೀಗ ಇಡಿ ತನಿಖೆಯಲ್ಲಿ ಮಾಡಲಾಗಿದೆ. ಇಡಿ ತನಿಖೆಯಲ್ಲಿ ಇವೆಲ್ಲವೂ ಬಹಿರಂಗ ಆಗಿದೆ. ಇಡಿ ತನಿಖೆಯಲ್ಲಿ ಬೋಗಸ್ ಡೊನೇಷನ್ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಈಗಾಗಲೇ ಹೇಳ್ತಾ ಇದ್ರು, ಹೌದು ನಾವೀಗಾಗಲೇ ನಮ್ಮ ಟ್ರಸ್ಟ್ ಮೂಲಕ ಕೂಡ ಹಣವನ್ನ ಕೊಟ್ಟಿದ್ದೇವೆ, ದಾನ ಮಾಡಿದ್ದೇವೆ, ಏನ್ ತಪ್ಪು ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಅದೇ ರೀತಿಯಾಗಿ ಇದೀಗ ಅವರ ಹೆಸರಿನ ಜೊತೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಇದೀಗ ತಳುಕು ಹಾಕಿಕೊಂಡಿದೆ, ಉಲ್ಲೇಖ ಆಗಿದೆ. ಈಗಾಗಲೇ ದಾನವನ್ನ ನೀಡಿದ್ದಾರೆ, ಅಷ್ಟು ಮಾತ್ರ ಅಲ್ಲ, ಇತರರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ನೆಟ್ವರ್ಕ್ 18ಗೆ ಇಡಿ ಮೂಲಗಳು ಮಾಹಿತಿಯನ್ನ ಕೊಟ್ಟಿವೆ. ವಿವಿಧ ವ್ಯಕ್ತಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರಂತೆ ರೇವಂತ್ ರೆಡ್ಡಿ ಅವರು. ನ್ಯಾಷನಲ್ ಹೆರಾಲ್ಡ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೆಯೇ ಡಿಕೆ ಸುರೇಶ್ ಭಾಗ್ಯ ಆಗಿರೋ ಆರೋಪ ಇದೆಯಲ್ಲ, ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಕೋಲಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಪತ್ರಿಕೆಗೆ ನಾವು ಫಂಡ್ ಅನ್ನ ಕೊಟ್ಟಿದ್ದೇವೆ, ಫಂಡ್ ಕೊಟ್ರೆ ಏನ್ ತಪ್ಪು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಹಣಕಾಸಿನ ನೆರವನ್ನ ಕೊಟ್ಟಿದ್ದೀನಿ ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ. ಯಂಗ್ ಇಂಡಿಯಾ ಸಂಸ್ಥೆಗೆ 2.5 ಕೋಟಿ ದೇಣಿಗೆಯನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಚಾರ್ಜ್ ಶೀಟ್ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಟ್ರಸ್ಟ್ನಿಂದ ಮತ್ತೊಂದು ಟ್ರಸ್ಟ್ಗೆ ಹಣವನ್ನ ಕೊಟ್ಟಿದ್ದೇವೆ, 2.5 ಕೋಟಿಯಷ್ಟು ಹಣವನ್ನ ಕೊಟ್ಟಿದ್ದೇವೆ. ಇಡಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೂ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೇವೆ. ಕೊಟ್ಟಿಲ್ಲ ಅಂತ ನಾವು ಹೇಳಲ್ಲ, ಕೊಟ್ಟಿರೋ ಬಗ್ಗೆ ತಪ್ಪು ಅನ್ನುವ ಮಾಹಿತಿಯೂ ಇಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರ ಆರೋಪ ಹೊರಿಸೋದಕ್ಕೆ ಚಾರ್ಜ್ ಶೀಟ್ ಮಾಡಿದ್ದಾರೆ. ಅದರಲ್ಲಿ ಮುಚ್ಚಿಡುವಂತೆ ಯಾವುದೇ ಪ್ರಶ್ನೆ ಇಲ್ಲ, ಸಂಪೂರ್ಣವಾಗಿ ಎಲ್ಲವೂ ಪಾರದರ್ಶಕವಾಗಿದೆ, ಚೆಕ್ ಮುಖಾಂತರವೇ ಕೊಟ್ಟಿರೋದು ಅನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ಹೌದಪ್ಪ, ನಾವು ನ್ಯಾಷನಲ್ ಹೆರಾಲ್ಡ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, ಡಿಕೆ ಸುರೇಶ್ 25 ಲಕ್ಷ ಕೊಟ್ಟಿದೀವಿ. ತಪ್ಪೇನಿದೆ? ನಮ್ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದೀವಿ, ಏನ್ ತಪ್ಪೇನಿದೆ? ಹೌದು, ನಮ್ ಟ್ರಸ್ಟ್ ಇದ್ದರೂ ಕೊಟ್ಟಿದೀವಿ. ಏನ್ ಕೊಟ್ಟಿದ್ದೆ? ನಾವೇನ್ ಇಲ್ಲ ಅಂತ ನಾವೇನ್ ಕದ್ ಕೊಟ್ಟಿದೀವಾ? ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟಿಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡಲಿಕ್ಕೆ ನಾವು ಸ್ವತಃ ಸುಮಾರು 2.5 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂಥ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ.
ನಾವು ಕೊಟ್ಟಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಕೊಟ್ಟಿರೋದು ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ. ಸೊ ದುರುದ್ದೇಶಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು, ನಾಯಕರಾದಂಥ ರಾಹುಲ್ ಗಾಂಧಿ ಅವರಿರ್ಬೋದು, ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡ್ತದೆ. ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ. ಇದು ರಾಜಕೀಯ ಪಿತೂರಿಯ ಒಂದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಹೆಸರು, ಮತ್ತೊಂದು ಕಡೆ ಈಗಾಗಲೇ ರೇವಂತ್ ರೆಡ್ಡಿ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಬೋಗಸ್ ಹಣವನ್ನ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಇದೀಗ ಇಡಿ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನೆಟ್ವರ್ಕ್ 18ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಯಾವೆಲ್ಲ ಅಂಶಗಳು ಇದೀಗ ಬೆಳಕಿಗೆ ಬಂದಿದೆ ತನಿಖೆಯ ವೇಳೆ? ನವಿತಾ ಜೈನ್, ಬಹಳ ಮುಖ್ಯವಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಅಂದ್ರೆ ಯಂಗ್ ಇಂಡಿಯಾ ಟ್ರಸ್ಟ್ಗೆ ಡಿ.ಕೆ. ಬ್ರದರ್ಸ್ ಕೊಟ್ಟಿರ್ತಕ್ಕಂಥ ಒಂದು ದೇಣಿಗೆ ಏನಿದೆ ಅದು ಇಡಿ ಕುಣಿಕೆಗೆ ಒಳಗಾಗುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಏನೋ ಆ ಒಂದು ಇಡಿ ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತೆ ಡಿ.ಕೆ. ಬ್ರದರ್ಸ್ ಅವರು 2.5 ಕೋಟಿ ಹಣವನ್ನ ಕೊಟ್ಟಿದ್ದಾರೆ, ಅದು ಬ್ಲಾಕ್ ಮನಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ನಿಟ್ಟಲ್ಲಿ ಏನು ಉಲ್ಲೇಖವನ್ನ ಮಾಡಿದೆ, ಅದು ಈಗ ಎಲ್ಲ ಒಂದ್ ಕಡೆಯಾಗಿ ಈ ಡಿ.ಕೆ. ಬ್ರದರ್ಸ್ಗೆ ಒಂದು ರೀತಿ ಕಂಟಕ ಆಗ್ಬೋದಾ ಅನ್ನುವಂತ ಒಂದು ನಿಟ್ಟಲ್ಲಿ. ಸೊ ಈ ಸಂಬಂಧವಾಗಿ ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಡಿ.ಕೆ. ಬ್ರದರ್ಸ್ ಇಬ್ರು ನಾಯಕರು ಕೂಡ ಈ ಒಂದು ವಿಚಾರವಾಗಿ ಸಮರ್ಥನೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದ್ದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು, ಹೌದ್ರಿ ನಾವು ಏನು ಕದ್ದು ಮುಚ್ಚಿ ಕೊಟ್ಟಿಲ್ಲ, ನಾವು ಕೊಟ್ಟಿರ್ತಕ್ಕಂಥದ್ದು ನಾನು 25 ಲಕ್ಷ ಕೊಟ್ಟಿದ್ದೀನಿ, ನನ್ನ ಬ್ರದರ್ ಡಿ.ಕೆ. ಸುರೇಶ್ 25 ಲಕ್ಷ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ನಾವು ಬ್ಲಾಕ್ ಮನಿ ಏನು ಕೊಟ್ಟಿಲ್ಲ, ನಮ್ಮ ಟ್ರಸ್ಟ್ ಇಂದ ಹಣವನ್ನ ಕೊಟ್ಟಿದ್ದೀವಿ, ಚೆಕ್ ಮೂಲಕವಾಗಿ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನ ಹೇಳೋದ್ರ ಮುಖಾಂತರ ಸಮರ್ಥನೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇತ್ತ ಮಾಜಿ ಸಂಸದ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಕೂಡ ನಾವು 100% ಏನು ಈ ಒಂದು ಡಿಕ್ಲೇರ್ ಮಾಡಿರ್ತಕ್ಕಂಥ ಹಣವನ್ನೇ ನಾವು ಕೊಟ್ಟಿರ್ತಕ್ಕಂಥದ್ದು, ನಾವು ಬ್ಲಾಕ್ ಮನಿಯನ್ನ ಕೊಟ್ಟಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ವೈಯಕ್ತಿಕವಾಗಿ ನಾವು ಏನು ಅಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಇದರಲ್ಲಿ ವೈಯಕ್ತಿಕವಾಗಿ ಲಾಭ ಏನಿಲ್ಲ. ಮತ್ತೊಂದು ಕಡೆಯಾಗಿ ಏನು ಈ ಒಂದು ನಾವು ಈ ಒಂದು ಹಣವನ್ನ ಕೊಟ್ಟಿಲ್ಲ ಅಂತಾನೂ ಹೇಳ್ತಾ ಇಲ್ಲ, ಮತ್ತೊಂದು ಕಡೆಗೆ ಕೊಟ್ಟಿರೋ ತಪ್ಪು ಅನ್ನುವಂಥ ಒಂದು ನಿಟ್ಟಲ್ಲಿ ಆ ಮಾಹಿತಿಯು ಕೂಡ ನಮಗೆ ಲಭ್ಯ ಆಗ್ತಿಲ್ಲ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಇವತ್ತು ಡಿ.ಕೆ. ಬ್ರದರ್ಸ್ ಅವರು ರವಾನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಈ ಒಂದು ಅಂಶವನ್ನ ಉಲ್ಲೇಖ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ಏನು ಅವರಿಗೆ ಕಂಟಕ ಆಗ್ಬೋದು ಅನ್ನುವಂಥ ನಿಟ್ಟಲ್ಲಿ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಮಾತನ್ನ ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ರು, ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವಂತ ಒಂದು ವಿಶ್ವಾಸ ನಮಗಿದೆ. ಈ ಸಂಬಂಧವಾಗಿ ಹಿರಿಯ ನಾಯಕರು ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡ್ತಾರೆ, ಕಾನೂನು ಹೋರಾಟವನ್ನ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಂದ್ ಕಡೆಯಾಗಿ ಕಾಂಗ್ರೆಸ್ ನಾಯಕರ ಮೇಲೆ ಸಾಲಾಗಿ ಎಲ್ಲೊಂದ್ ಕಡೆಗೆ ಇಡಿ ಮತ್ತೆ ಐಟಿ ದಾಳಿಗಳು ನಡೀತಾ ಇರ್ತಕ್ಕಂಥದ್ದು. ನೋಡಿ, ನಿನ್ನೆಯಷ್ಟೇ ಕಾಂಗ್ರೆಸ್ನ ಹಿರಿಯ ನಾಯಕ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದಿತ್ತು, ಅಂದ್ರೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ವು. ಅದಾದ ಬೆನ್ನಲ್ಲೇ ಇವತ್ತು ಡಿ.ಕೆ. ಬ್ರದರ್ಸ್ ಅವರ ಹೆಸರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆಗೆ ರಾಜಕೀಯವಾಗಿ ನಾನಾ ರೀತಿಯಾದಂತಹ ಒಂದು ವ್ಯಾಖ್ಯಾನಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು, ಮತ್ತೆ ನಾನಾ ರೀತಿಯಾದಂತಹ ಚರ್ಚೆಗಳನ್ನು ಕೂಡ ಹೊರಹೊಮ್ಮಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆಯಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಎಲ್ಲೋ ಇಡಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರ ಅನ್ನುವಂಥದ್ದು, ಮತ್ತೊಂದು ಕಡೆಯಾಗಿ ರಾಜಕೀಯವಾಗಿ ಇದು ಸಾಕಷ್ಟು ರಾಜಕೀಯ ಧ್ರುವೀಕರಣಕ್ಕೂ ಕೂಡ ಈ ಒಂದು ಇಡಿ ದಾಳಿ ಪ್ರಕರಣಗಳು ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಸಾಕ್ಷೀಕರಿಸ್ತವೆ ಅನ್ನುವಂಥ ಒಂದು ಚರ್ಚೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.